ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂತೀನಿ. ನಮ್ಮದು ಇವತ್ತು ಫೈನಲ್ ಡೇ ಪ್ರಯಾಗ್ರಾಜಲ್ಲಿ. ನೀವು ಇಲ್ಲೆಲ್ಲ ನೈಟಲ್ಲಿ ಲೈಟಿಂಗ್ ನೋಡಬೇಕು, ಏನು ಸಖತ್ತಾಗಿ ಕಾಣುತ್ತೆ ಗೊತ್ತಾ, ಸೂಪರಾಗಿ ಕಾಣುತ್ತೆ. ಸೊ ಫೈನಲ್ ಡೇ ಆದ್ದರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಫೋನ್ ಮಾಡಿದಾಗೆಲ್ಲ ಕೆಲವು ಕ್ವಶನ್ಸ್ ಕೇಳ್ತಾ ಇದ್ರು. ಸೊ ಅದನ್ನು ನಾನು ನಿಮಗೆ ಇವಾಗ ಆನ್ಸರ್ ಮಾಡ್ತೀನಿ. ಏನಂದರೆ, ಫಸ್ಟು ಪ್ರಯಾಗ್ರಾಜಲ್ಲಿ ಬಸ್ಸು ಒಳಗಡೆ ಎಲ್ಲ ಬಿಡಲ್ಲಂತೆ ಗಾಡಿಗಳನ್ನ ಅಂತ ಎಲ್ಲ. ಖಂಡಿತವಾಗ್ಲೂ ಇಲ್ಲ, ಒಳಗಡೆ ಎಲ್ಲ ಬಿಡ್ತಾರೆ. ಪ್ರೈವೇಟ್ ವೆಹಿಕಲ್ಸ್, ಕಾರ್ಗಳು ಎಲ್ಲ ಅಲೋ ಇದೆ ಒಳಗಡೆ ಬರೋಕ್ಕೆ. ನಿಮ್ಮ ಟೆಂಟ್ ಎಲ್ಲ ಹಾಕಿರ್ತೀರ ಅಲ್ಲಿ ತನಕನೂ ಬಿಡ್ತಾರೆ, ಏನೂ ತೊಂದರೆ ಇಲ್ಲ. ಎಲ್ಲ ಪ್ರೈವೇಟ್ ವೆಹಿಕಲ್ಸು ಬರ್ಬೋದು. ಬಟ್ ಹೆವಿ ವೆಹಿಕಲ್ಸ್ ಮಾತ್ರ ಬಿಡೋದಿಲ್ಲ, ಬಸ್ಸನ್ನೆಲ್ಲ ಬಿಡೋದಿಲ್ಲ. ಬಸ್ಸನ್ನೆಲ್ಲ ಅಲ್ಲಿ ಕೆಲವೊಂದು ಪಾರ್ಕಿಂಗ್ ಮಾಡಿದ್ದಾರೆ ಪ್ರಯಾಗ್ರಾಜ್ ಎಂಟ್ರಿ ಹತ್ರ, ಅಲ್ಲಿ ನಿಲ್ಲಿಸ್ಬಿಟ್ಟು ನೀವು ಒಳಗಡೆ ನಡ್ಕೊಂಡ್ ಬರ್ಬೋದು. ಇಲ್ಲ ಆಟೋ ಫೆಸಿಲಿಟೀಸ್ ಇರುತ್ತೆ, ಆಟೋ ಫೆಸಿಲಿಟೀಸ್ ಯೂಸ್ ಮಾಡ್ಕೊಬೋದು, ಆಟೋಗಳನ್ನ ಯೂಸ್ ಮಾಡ್ಕೊಬೋದು. ಇನ್ನೊಂದೇನು ಅಂದರೆ, ಕ್ರೌಡ್ ತುಂಬ ಇದೆಯಾ ಅಂತ. ಕ್ರೌಡ್ ತುಂಬ ಅಂತ ಏನಿಲ್ಲ. ಎಸ್, ಕ್ರೌಡ್ ಇದೆ. ನೀವು ಸಂಗಮ ಸ್ನಾನ ಆಮೇಲೆ ಮೇನ್ ಅಖರ ಕಡೆಗೆಲ್ಲ ಹೋದ್ರೆ ಕ್ರೌಡ್ ಖಂಡಿತವಾಗ್ಲೂ ಇದೆ. ಬಟ್ ನೂಕುನುಗ್ಲಾಗೋ ಅಷ್ಟೆಲ್ಲ ಕ್ರೌಡ್ ಇಲ್ಲ. ಆರಾಮಾಗಿದೆ, ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಇನ್ನೊಂದು, ಮಕ್ಳನ್ನೆಲ್ಲ ಕರ್ಕೊಂಡ್ ಬರ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಕರ್ಕೊಂಡ್ ಬರ್ಬೋದು. ಅವ್ರು ನಿಮ್ ಮಾತು ಕೇಳ್ತಾರೆ ಅನ್ನೋ ತರ. ಆದ್ರೆ ಸ್ವಲ್ಪ ಮೆಚ್ಯೂರ್ ಮಕ್ಳಿದ್ರೆ ತುಂಬಾ ಈಸಿ ಆಗತ್ತೆ. ತುಂಬಾ ತರಲೆ ಮಕ್ಳಿದ್ರೆ ನೀವು ಕ್ರೌಡ್ ಕಡೆ ಹೋದಾಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಅವ್ರನ್ನ ಹ್ಯಾಂಡಲ್ ಮಾಡೋದು. ಬಟ್ ಖಂಡಿತವಾಗ್ಲೂ ಕರ್ಕೊಂಡ್ ಬರ್ಬೋದು, ಏನು ತೊಂದರೆ ಇಲ್ಲ. ಅಲ್ಲಿ ನಿಮಗೆ ಮಿಸ್ಸಿಂಗ್ ಪಾಯಿಂಟ್ಸ್, ರಿಪೋರ್ಟಿಂಗ್ ಪಾಯಿಂಟ್ಸ್ ಎಲ್ಲ ಇದೆ. ಸೊ ನೀವೇನಾದ್ರು ಮಿಸ್ ಆದ್ರೆ ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಬೋದು. ಅವರು ಅನೌನ್ಸ್ ಮಾಡ್ತಾರೆ, ಎಲ್ಲ ಕಡೆ ಸ್ಪೀಕರ್ಸ್ ಹಾಕಿದ್ದಾರೆ, ಎಲ್ಲ ಕಡೆ ನಿಮಗೆ ಪೊಲೀಸ್ ಪರ್ಸನಲ್ಸ್ ಇರ್ತಾರೆ. ನೀವು ಹೋಗಿ ಅಲ್ಲಿ ರಿಪೋರ್ಟ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಆಮೇಲೆ ನಿಮಗೆ ಅರೇಂಜ್ಮೆಂಟ್ ವೈಸ್ ಬಂದರೆ, ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮ್ಗೆ ಏನು ಎಲ್ಲೂ, ಆ್ಯಂಡ್ ಅಫ್ಕೋರ್ಸ್ ಈ ಥರ ಹ್ಯೂಜ್ ಸ್ಕೇಲಲ್ಲಿ ಆದಾಗ ಅಲ್ಲಿ ಸಣ್ಣ ಪುಟ್ಟ ಕೆಲವೊಂದು ಏನಂತಾರೆ, ನಿಮ್ಗೆ ಅರೇಂಜ್ಮೆಂಟ್ ಕಮ್ಮಿ ಅನಿಸ್ಬೋದು. ಬಟ್ ಈ ಹ್ಯೂಜ್ ಸ್ಕೇಲ್ ಕನ್ಸಿಡರ್ ಮಾಡಿದ್ರೆ ಅದೆಲ್ಲ ತುಂಬ ಲೆಕ್ಕಕ್ಕಿಲ್ದಿರುವಂಥದ್ದು, ತುಂಬ ಕಮ್ಮಿ. ಸೊ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆಯ್ತಾ, ನಾನು ಹೇಳ್ದಂಗೆ. ಆಮೇಲೆ ಬಾತ್ರೂಮ್ಸ್ಗಳನ್ನ ದಿನ ಅವ್ರು ಬಂದು ಕ್ಲೀನ್ ಮಾಡ್ತಾರೆ. ಆಮೇಲೆ ಬಾತ್ರೂಮ್ಸ್ ಹಿಂದೆ ಎಲ್ಲ ಸೆಪ್ಟಿಕ್ ಟ್ಯಾಂಕ್ಸ್ ಎಲ್ಲ ಇಟ್ಟಿದ್ದಾರೆ, ಅದನ್ನೆಲ್ಲ ದಿನ ಕ್ಲೀನ್ ಮಾಡ್ತಾರೆ. ಬಂದು ದಿನ ವೇಸ್ಟನ್ನೆಲ್ಲ ತಗೊಂಡು ಹೋಗ್ತಾರೆ. ರೋಡ್ಸಲ್ಲಿ ಬಿದ್ದಿರೋ ವೇಸ್ಟನ್ನು ದಿನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ರೋಡ್ಸನ್ನೆಲ್ಲ ಸ್ವೀಪ್ ಮಾಡ್ತಾರೆ ದಿನ. ಸೊ ಅರೇಂಜ್ಮೆಂಟ್ಸ್ ವೈಸು ತುಂಬ ಚೆನ್ನಾಗಿದೆ, ಏನು ತೊಂದರೆ ಆಗಲ್ಲ. ಆಯ್ತಾ, ನಿಮಗೆ ಟ್ರಾಫಿಕ್ ವೈಸ್ ಹೌದು, ಜನ ಬಂದಾಗ ಸ್ವಲ್ಪ ಟ್ರಾಫಿಕ್ ಅಲ್ಲಿ ಇಲ್ಲಿ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ವಾಕ್ ಮಾಡಬೇಕು. ಇದು ತುಂಬ ವೆರಿ ಹ್ಯೂಜ್, ಆಯ್ತಾ. ನಿಮ್ಮ ಮಹಾಕುಂಭ ಇದೆಲ್ಲ ಒಂದೊಂದು ಸೆಕ್ಟರ್ ಕೂಡ ಸಿಕ್ಕಾಪಟ್ಟೆ ಹ್ಯೂಜ್. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್, ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ ಒಂದೊಂದು ಸೆಕ್ಟರ್. ಸೊ ನೀವು ಒಂದು ಸೆಕ್ಟರಿಂದ ಇನ್ನೊಂದು ಸೆಕ್ಟರಿಗೆ ಹೋಗ್ಬೇಕು ಅಂದರೆ ಖಂಡಿತವಾಗ್ಲೂ ನೀವು ವಾಕ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ನಾವಿರೋದು ಇವಾಗ ಸೆಕ್ಟರ್ 22, ಆಯ್ತಾ. ನಾವು ಆಮೇಲೆ ಈ ಅಖಾರಗಳಿರೋದೆಲ್ಲ ಸೆಕ್ಟರ್ 19, 18 ಸೊ ನಾವು ಇಲ್ಲಿಂದ ಸೆಕ್ಟರ್ 18, 19ಗೆ ಹೋಗ್ಬೇಕು ಅಂದರೆ ಏನಿಲ್ಲ ಅಂದರೆ ಮಿನಿಮಮ್ 5 to 6 ಕಿಲೋಮೀಟರ್ಸ್ ವಾಕ್ ಮಾಡಲೇಬೇಕು. ಸೊ ವಾಕಿಂಗ್ ತುಂಬ ಇರುತ್ತೆ. ನಿಮಗೆ ವಾಕ್ ಮಾಡೋಕ್ಕಾಗಲ್ಲ ಅಂದರೆ ಆಟೋ ಫೆಸಿಲಿಟೀಸ್ ತೊಗೊಬೋದು. ಎಸ್, ಅಫ್ಕೋರ್ಸ್ ಅವರು ಪರ್ ಹೆಡ್ ನಿಮಗೆ ಏನು 50 ರೂಪಾಯಿಂದ 100 ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ. ಇನ್ನೂ ಜಾಸ್ತಿ ಮಾಡ್ಬೋದು ಡಿಸ್ಟೆನ್ಸ್ ಮೇಲೆ ಪರ್ ಹೆಡ್. ಆ್ಯಂಡ್ ನೈಟ್ ಹೊತ್ತು ಆಗ್ಬಿಟ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದೊಂದ್ಸತಿ ಈ ಸಂಗಮದ ಕಡೆ ಎಲ್ಲ ಹೋದ್ರೆ ಅಥವಾ ಆಪೋಸಿಟ್ ಶೋರ್ ಕಡೆಗೆ ಹೋದ್ರೆ ಅಲ್ಲಿಂದ ಈ ಕಡೆ ಬರೋದು, ನಿಮಗೆ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡ್ ಬರಕ್ಕೆ ಅವ್ರು ಒಪ್ಕೊಳ್ಳೋದಿಲ್ಲ. ಸೊ ನೀವು ಆ ಕಡೆನೆ ಹೇಳ್ಕೊಂಡು ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡ್ ಬಂದು ಮತ್ತೆ ಈ ಕಡೆ ಒಂದು ಆಟೋ ಹಿಡಿಬೇಕಾಗ್ತದೆ. ಬಟ್ ಅದರ್ವೈಸ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಇನ್ನೇನಾದ್ರೂ ನಿಮಗೆ ಡೌಟ್ಸ್ ಇದ್ರೆ, ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ, ನಾನು ಅದನ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆ್ಯಂಡ್ ಇದಿನ್ನೂ ಫೆಬ್ರವರಿ 26 ತನಕ ಏನೋ ಇರುತ್ತೆ. ಆದರೆ ಖಂಡಿತವಾಗ್ಲೂ ಬಂದು ನೀವು ನೋಡ್ಕೊಂಡು ಹೋಗಿ. ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ಸಮಥಿಂಗ್ ಎಲ್ಸ್. ನಿಮ್ಮ ಲೈಫ್ ಟೈಮಲ್ಲಿ ಒನ್ಸ್ ಸಿಗುವಂಥ ಎಕ್ಸ್ಪೀರಿಯನ್ಸು, ಮಿಸ್ ಮಾಡ್ಕೊಂಬೇಡಿ. ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಂದು ಮಿಸ್ ಮಾಡದೆ ಪಾರ್ಟಿಸಿಪೇಟ್ ಮಾಡಿ ಹೋಗಿ. ಆಮೇಲೆ ಇನ್ನೊಂದೇನು ಅಂದರೆ,
ಈ ನಾಗ ಸಾಧುಗಳೆಲ್ಲ ದೇ ಆರ್ ಆಲ್ರೆಡಿ ಲಿವಿಂಗ್. ಸೊ ಅವರು ಈಗಾಗಲೇ ಬಿಟ್ಟು ಅಖಾಡಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಕಾಶಿ ಕಡೆಗೆ ಹೊರಟಿದ್ದಾರೆ. ಇದನ್ನ ಏನು ಮಹಾಶಿವರಾತ್ರಿಯನ್ನ ಸೆಲೆಬ್ರೇಟ್ ಮಾಡಲಿಕ್ಕೆ. ಸೊ ಅವರು ನಿಮಗೆ ಇನ್ಮೇಲೆ ಸಿಗೋದು ಸ್ವಲ್ಪ ರೇರ್ ಅನ್ಸ್ಬೋದು, ಯಾರೋ ಒಂದಿಬ್ರು ಏನಾದರೂ ಸಿಗ್ಬೋದು ಅಖಾಡ ಕಡೆಗೆ ಹೋದ್ರೆ, ಬಟ್ ನಿಮಗೆ ಜಾಸ್ತಿ ಕಾಣಿಸ್ಕೊಳ್ಳೋದು ಸ್ವಲ್ಪ ಕಷ್ಟ. ಅದು ಬಿಟ್ಟು ನೀವು ಬೇರೆ ಎಲ್ಲದನ್ನು ನೀವು ಬಂದು ನೋಡ್ಬೋದು, ಎಂಜಾಯ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಓಕೆ, ಸೊ ಆಗಲೇ ಹೇಳ್ದಂಗೆ ಇನ್ನೂ ಏನಾದ್ರು ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ, ನಾನು ನೋಡ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬಾಯ್.